ಇದ್ದಾರೆ ನಾವು ಹೇಳೋನು. ಬಟ್ ಆದರೂ ಅಧಿಕಾರ ಆಸೆ ಹಣದ ಮುಂದೆ, ಯಾಕಂದರೆ 8,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅದು ಯಾವನು ತಲೆ ಅದು ತಿರುಗಿಸ್ಬಿಡ್ತದೆ. ಅದಕ್ಕೆ ಯಾವುದೋ ಕಂಪ್ನಿಗಳಿಗೂ ಏನೋ ಲಾಸ್ ಆಗುವಂಥ ಕಂಪ್ನಿಗಳಿಗೆ, ವ್ಯಾಪಾರಿಗಳಿಗೆ ಕೊಟ್ಟು ರೊಕ್ಕಗಳಿಗಿಂತ ನಮ್ಮ ರೈತರ ಡೆವಲಪ್ಮೆಂಟ್ಗಾಗಿ, ಅವರ ಗೋಡೌನ್ಗಳಿಗಾಗಿ, ಅವ್ರ ಗೋಡೌನ್ ಕಟ್ಟಿಬಿಟ್ಟು ಅಲ್ಲಿ ಅವ್ರ ಬೆಳೆಗಳನ್ನು ಸಂಗ್ರಹ ಮಾಡಿಡೋ ವ್ಯವಸ್ಥೆ ಮಾಡೋದಕ್ಕಾಗಿ, ನಮಗೆ ಮಾರ್ಕೆಟ್ ಬಂದಾಗ, ರೇಟ್ ಬಂದಾಗ ಮಾರುವಂಥದ್ದು ಸ್ಥಳ ಮಾಡಿಕೊಟ್ರಪ್ಪ ಅಂತಂದ್ರೆ ಖಚಿತವಾಗಿಯೂ ಇಲ್ಲಿ ಈ ರೈತರ ಸಾಲ ತೊಳಿಕ್ಕೆ ಹೋಗಲಿಕ್ಕಿಲ್ಲ. ಯಾಕಂದ್ರೆ ಬರೀ ಕೇವಲ ಇಂಡಿಯಾದಾಗ ಅಷ್ಟೇ ಅಲ್ಲ ರೈತರ ಪರಿಸ್ಥಿತಿ, ಜಗದ ಎಲ್ಲ ಕಡೆ ಇದು ಪರಿಸ್ಥಿತಿ ಆಗಿದೆ. ಎಲ್ಲೆಲ್ಲಿ ಓಪನ್ ಮಾರ್ಕೆಟ್ ಆಗಿದೆನೋ, ಓಪನ್ ಮಾರ್ಕೆಟ್ ಅಂತ ಎಲ್ಲ ದೇಶಗಳಲ್ಲಿ, ಇವತ್ತು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಯುರೋಪಿಯನ್ ಕಂಟ್ರಿಗಳು ಮತ್ತು ಯಾವುದೇ ಇರ್ಬೋದು, ಇವೆಲ್ಲರೂ ನಾವು ಗಮನಿಸಿದಾಗ ವಿಶೇಷವಾಗಿ ಇವನ್ ಜಪಾನದಲ್ಲಿ ಸಹಿತ ಕೃಷಿ ಲಾಸ್ದಲ್ಲಿದೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಮಾರ್ಕೆಟೇ ಇಲ್ಲ. ಅದಕ್ಕಾಗಿ ಅಲ್ಲಲ್ಲಿ ಆಯಾ ದೇಶಗಳು ಅಲ್ಲಿಯ ರೈತರನ್ನು ಉಳಿಸುವ ಸಲುವಾಗಿ, ಅವ್ರಿಗೊಂದು ನೆಮ್ಮದಿ ಜೀವನ ಕೊಡೋ ಸಲುವಾಗಿ ಸಬ್ಸಿಡಿ ಕೊಡುವಂಥದ್ದಲ್ಲಿದೆ. ಅಮೇರಿಕಾದಲ್ಲಿ 50 ಲಕ್ಷ ರೂಪಾಯಿಗಳು ಕೊಡುವಂಥದ್ದೇನೋ ನಾನು ಕೇಳಿದ್ದು. ಅದೇ ಕಾಲಕ್ಕೆ ಜರ್ಮನಿ, ಜಪಾನದಲ್ಲೂ ಸಹಿತ ರೈತರಿಗೆ, ಯಾಕಂದ್ರೆ ಈವನ್ ಇಂಗ್ಲೆಂಡದಲ್ಲೇ ಹಾಲು ಉತ್ಪಾದಕರಿಗೆ ಸಹಿತ ಅಲ್ಲಿ ಸಬ್ಸಿಡಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಯಾವುದೇ ದೇಶದಲ್ಲಿ ರೈತರಿಗೆ ಲಾಭ ಇಲ್ಲ. ಯಾಕಂದರೆ ಇಲ್ಲಿ ವ್ಯಾಪಾರಿ ವರ್ಗ, ಕಾರ್ಪೊರೇಟ್ ವರ್ಗ ತಮ್ಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದರಿಂದಾಗಿ ರೈತರು ಉಳಿಸ್ಕೋಬೇಕಲ್ಲ, ನಾಳೆ ಆಹಾರ ಬೇಕಲ್ಲ 2 ಹೊತ್ತಿಗೆ. ಅದಕ್ಕೆ ರೈತರು ಉಳಿಸ್ಕೊಳ್ಳುವಂಥ ಕೆಲಸ ಮಾಡೋ ಸಲುವಾಗಿ ಅಲ್ಲಾದರೂ ಸಬ್ಸಿಡಿ ಸಾಕಷ್ಟು ಕೊಟ್ಟಿದ್ದಾರೆ. ಅಲ್ಲಿ ಆತ್ಮಹತ್ಯೆ ಆಗುವಂಥ ತಪ್ಪಿಸಿದ್ದಾರೆ ರೈತರಿಗೆ. ಅದು ನಮ್ಮಲ್ಲಿ ಹಂಗಿಲ್ಲ. ಈಗ ರಿಪೋರ್ಟ್ಗಳು ಬರ್ತಾನೆ ಇದ್ದಾವೆ ಆ ದಿಶೆಯಲ್ಲೇ. ಅದಕ್ಕೆ ಅಥೆಂಟಿಸಿಟಿ ಇರಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಸರ್ವೆ ಮಾಡಿಲ್ಲ ಇಲ್ಲಿವರೆಗೂ. ಅದರಲ್ಲೂ 2011 ನಂತರದಿಂದ ಸರ್ವೆನೇ ಇಲ್ಲ ನಮ್ಮಲ್ಲೇ. ಜನಸಂಖ್ಯಾ ಸರ್ವೆ ಇಲ್ಲ, ಮತ್ತು ಇವೆಲ್ಲ ಸರ್ವೆ ಇಲ್ಲಿ ಸುಮ್ಮನೆ ನಾವು ಊಹೆ ಮಾಡಿ ಹೇಳೋದು ಇಷ್ಟೈತೆ ಅಷ್ಟೈತೆ ಅಂತೇಳಿ ಅಥೆಂಟಿಸಿಟಿ ಅಲ್ಲಿಲ್ಲ. ಹೀಗಾಗಿ 50 ಲಕ್ಷದವರೆಗೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಂದು ಅಂದಾಜು 2000 ಇವತ್ತು 2025 ತನಕ ಇದಕ್ಕೆ ಕಡಿಮೆ ಅಂತೇಳಿ ಇದಕ್ಕೆ ಹೆಚ್ಚಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇವತ್ತು ಹಿಂದೂ ಪತ್ರಿಕೆ ಆಗಿರ್ಬೋದು, ಫ್ರಂಟ್ಲೈನ್ ಆಗಿರ್ಬೋದು, ಮತ್ತದಾಗಿರ್ಬೋದು, ಅನೇಕ ಪತ್ರಿಕೆಗಳಲ್ಲಿ, ಅದರಲ್ಲೂ ವಿಚಾರವಾದಿಗಳಲ್ಲಿ ಇವು ಚರ್ಚೆ ನಡೀತಾ ಇರ್ತಾವೆ. ಹೀಗಾಗಿ ರೈತ ಉಳಿದಕ್ಕಾಗಿ ಏನು ಮಾಡಲಿಕ್ಕೆ ಸಾಧ್ಯನೋ ಈ DCC ಬ್ಯಾಂಕ್ ಹಾಕಿ ಅಂತ ಸರ್ವರು ಯಾರಾದರೂ ನೀವು ಲೀಡರ್ ಆಗಿರಿ, ಅಧ್ಯಕ್ಷ ಆಗಿರಿ, ಉಪಾಧ್ಯಕ್ಷ ಆಗಿರಿ, ಅಧಿಕಾರಿಗಳು ಕೊಡ್ರಿ, ಆದರೆ ಇದು ಇವರು ಗುರಿ ಆಗಲಿ ಅನ್ನೋದು ನಮ್ಮ ವಾಹಿನಿಯ ಒಂದು ಸಣ್ಣ ಅಭಿಪ್ರಾಯ. ಇದಕ್ಕೆ ನೀವು ನಿಂತೀರಿ ಸರಿ ಅಂದರೆ ಸರಿ ಅನ್ರಿ, ತಪ್ಪನ್ರಿ. ಒಟ್ಟಾರೆಯಾಗಿ ರೈತ ಉಳಿಬೇಕು ಅನ್ನೋದು DCC ಬ್ಯಾಂಕಿನ ಮೋಟಿವ್ ಆಗಲಿ ಅಂತ ಹೇಳ್ತಾ, ಅವ್ರಿಗೆ ಮಾರ್ಕೆಟ್ ಆಗಲಿ ಅನ್ನುವಂಥ ಒಂದು ಸಂದೇಶ ಉಪಯೋಗಕ್ಕೆ ಬರಲಿ ಅಂತ ಹೇಳ್ದ, ಅಲ್ಲಿಯ ದುಡ್ಡು ರೈತರ ಬದುಕಿಗೆ ಸದ್ವಿನಿಯೋಗ ಆಗಲಿ ಅಂತ ಮತ್ತು ಹೇಳ್ತಾ ಸಿಗಲ್ಲ. ಮತ್ತೆ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಿನಲ್ಲಿ ವಂದನೆಗಳು.